ಅಪೂರ್ವ, ನೀವು ಚಂದನ್ ಅವರೊಟ್ಟಿಗೆ ಒಂದೆರಡು ಸೀನ್ಸ್ ಅಲ್ಲಿ ಟ್ರೈಲರ್ ಅಲ್ಲಿ ನಾವು ನೋಡಿದಾಗ ಕಾಣಿಸ್ಕೊಳ್ತು. ನೀವು ಕಾಫ್ ಆಗಿ ಕಾಣಿಸ್ಕೊಳ್ತೀರಾ ಅಥವಾ ಅವರ ಗರ್ಲ್ ಫ್ರೆಂಡ್ ಆಗಿ ಏನಾದ್ರು ಇದ್ದೀರಾ ಅಂತ? ಅವ್ರ ಗರ್ಲ್ ಫ್ರೆಂಡ್ ಆಗಿರ್ತೀನಿ ಅಷ್ಟೇ, ಕಾಪ್ ಆಗೋ ತರದೇನಿಲ್ಲ. ಯಾಕೆಂದ್ರೆ ಅವರೇ ಆಗಿರ್ಬೇಕಾದ್ರೆ ನಾನ್ ಯಾಕೆ ಆಗ್ಲಿ ಅಲ್ವಾ. ಏನೋ ಇರ್ಬೋದೇನೋ ಇಬ್ಬರ ಒಂದು ಕಾಫ್ ಜೋಡಿ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಂದು ಜುಗಲ್ಬಂದಿ ಪಡಿಬಹುದು ನಾವು. ಇಲ್ಲ ಆ ತರದೆಲ್ಲ ಏನಿಲ್ಲ. ಜಸ್ಟ್ ನಾನು ಅವ್ರಿಗೆ ಸಾಥ್ ಕೊಡ್ತೀನಿ, ಇಡೀ ಸಿನಿಮಾ ಅವ್ರ ಜೊತೆ ಸಾಥ್ ಕೊಡ್ತೀನಿ ನಾನು. ಅಲ್ಲ, ನಂಗೊಂದು ಡೌಟ್ ಹೊಡಿತಾ ಇದೆ. ಯಾಕಂತಂದ್ರೆ ಲಾಸ್ಟ್ ಡೇ ಮಾತ್ರ ಅವರು ಪೊಲೀಸ್ ಡ್ರೆಸ್ ನ ಹಾಕ್ತಾರೆ, ಮಿಕ್ಕಿರುವಂತ ದಿನಗಳಲ್ಲಿ ಏನ್ ಶೂಟಿಂಗ್ ಮಾಡಿದ್ರಲ್ಲ ಅವತ್ತು ಯಾವತ್ತು ಪೊಲೀಸ್ ಆಗಿರಲ್ವಾ? ಅಥವಾ ಸಿನಿಮಾದಲ್ಲಿ ಏನಾದ್ರು ಟ್ವಿಸ್ಟ್ ಇರೋದಕ್ಕೋಸ್ಕರ ಬಿಕಾಸ್ ಅಥವಾ ಡಬಲ್ ಪೋರ್ಷನ್ಸ್ ಏನಾದ್ರು ಇದೆಯಾ ಬಿಕಾಸ್ ಯಾಕಂತಂದ್ರೆ ಅಂತ? ಇಲ್ಲ, ಆತರ ಪೊಲೀಸ್ ಅಂತೂ 100% ಟ್ರೂ. ಓಕೆ, ಅಂಡರ್ ಕವರ್ ಕಾಪ್ ತರ ಕೆಲಸ ಮಾಡ್ತಾ ಇರ್ತೀನಿ. ಈ ಏನು ಮರ್ಡರ್ ಮಿಸ್ಟ್ರಿ ಇರುತ್ತೆ, ಆ ಕೇಸ್ ನ ಸಾಲ್ವ್ ಮಾಡಕ್ಕೆ ನನ್ನ ಕ್ಯಾರೆಕ್ಟರ್ನ ಅಪಾಯಿಂಟ್ ಮಾಡ್ತಾರೆ ಹೈಯರ್ ಆಫೀಸರ್ಸ್. ಸೊ ನನಗೊಂದ್ ಸ್ವಲ್ಪ ಇವ್ರನ್ನ ನೋಡ್ಬಿಟ್ಟಿರ್ತೀನಲ್ವಾ, ಇವ್ರ ಹಿಂದೆ ಹೋಗಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಅವ್ರ ಒಂಥರ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ಕ್ಯಾರೆಕ್ಟರೈಸೇಷನ್ ಇದೆ ಅದು ಪೊಲೀಸ್ ಅಲ್ಲಿ ಒಂದು ಚಿಕ್ಕ ಪೊಲಿತನ. ಪೊಲೀಸ್ ಪೊಲೀಸ್ ಅಲ್ಲೇ ಒಂದು ಚಿಕ್ಕ ಪೋಲಿ ಅಂದ್ರೆ ಒಂದು ತುಂಟತನ ಅಂತಾರಲ್ಲ ಆತರ. ಸಿಂಗರ್ ಆಗಿ ರ್ಯಾಪರ್ ಆಗಿ ಹಲವಾರು ಒಂದು ಸಾಂಗ್ಸ್ ಅನ್ನ ಕಂಪೋಸ್ ಮಾಡಿದ್ರ. ಈ ಪೊಲೀಸ್ ಕ್ಯಾರೆಕ್ಟರ್ ಅನ್ನ ಮಾಡ್ಬೇಕು ಅಂತಂದಾಗ ನಿಮ್ಮ ಪ್ರಿಪರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಆ ಡ್ರೆಸ್ ಅಲ್ಲಿ ನೋಡಿನೇ ನವರಸನ್ ಅವರು ಆಸ್ ಎ ನಟರಾಗಿ, ಡೈರೆಕ್ಟರ್ ಆಗಿ, ನಿರ್ಮಾಪಕರಾಗಿ ನಿಮ್ಮನ್ನ ತಮಿಳಿನ ಒಬ್ಬ ಸ್ಟಾರ್ ನಟರಿಗೆ ಹೋಲಿಸ್ತಿದ್ದಾರೆ ಅಂತಂದಾಗ, ಬಿಕಾಸ್ ಬಿಗ್ ಸ್ಕ್ರೀನ್ ಅಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಇನ್ನೊಂದು ಯಾವ ರೀತಿ ನಿಮ್ಮನ್ನ ನೋಡೋದಕ್ಕೆ ವೇಟ್ ಮಾಡ್ತಿರ್ತಾರೆ. ಪ್ರಿಪರೇಷನ್ಸ್ ಬಗ್ಗೆ ಹೇಳೋದಾದ್ರೆ, ಪ್ರಿಪರೇಷನ್ಸ್ಗೆ ನಾನೇ ಅವ್ರನ್ನ ಕೇಳಿದೆ, ಫಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ನಾನು ಪೊಲೀಸ್ ಆಗಿ ನನ್ನ ತಗೊಳ್ತಾ ಇದ್ದೀರಾ, ನಿಮಗೆ ಫಸ್ಟ್ ನಿಜವಾಗ್ಲೂ ಯೋಚನೆ ಮಾಡಿ. ಇನ್ನೂ ಒಂದ್ ದಿವಸ ಪ್ಲೀಸ್ ಒಂದ್ಸಲ. ಇಲ್ಲ ನಾನು ಎಲ್ಲ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಅವ್ರು ಫಿಕ್ಸ್ ಆಗಿ ಬಂದ್ಬಿಟ್ಟಿದಾರೆ ಅವ್ರು. ಇಲ್ಲ, ಫಸ್ಟ್ ಮೀಟ್ ಅಲ್ಲಿ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ನಾನು ಹೆಂಗ್ ರೆಸ್ಪಾಂಡ್ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಈ ಸಿನಿಮಾ ನಾನು ಒಪ್ಕೊಳ್ತೀನಿ ಅನ್ನೋದು ನನ್ಗೂ ಐಡಿಯಾ ಇಲ್ಲ. ನೋಡೋಣ ಅಂತ ಹೋದೆ. ಸೊ ಅಲ್ಲಿ ಕತೆ ಎಲ್ಲ ಕೇಳಾದ್ಮೇಲೆ ದೆನ್ ಇಷ್ಟ ಆಯ್ತು. ಆಮೇಲೆ ಇವರು ನವರಸನ್ ಅವ್ರ ಜೊತೆ ಮುಂಚೆ 1-2-3 ಇವೆಂಟ್ ಅಲ್ಲಿ ನಾವು ಸಿಕ್ಕಿದ್ವಿ. ಸೊ ಅದಾದ್ಮೇಲೆ ಅವ್ರು ಪೊಲೀಸ್ ಅಂತ ಅಂದಾಗ ನಾನು ಅಂದೆ, ಬೇಕಾ ನೋಡಿ ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ. ಇಲ್ಲ, ನನಗೆ ಓಕೆ ಆಗಿದೆ. ನಾನಂದೆ ನನಗೆ ಒಂದ್ ದಿವಸ ಟೈಮ್ ಕೊಡಿ ಅಂತ ಕೇಳಿದೆ. ನಾನು ಆಕ್ಚುಲಿ ನನಗೊಂದ್ ಸ್ವಲ್ಪ ನನಗ್ ಕಾನ್ಫಿಡೆನ್ಸ್ ಬೇಕಲ್ವಾ ಫಸ್ಟ್. ಎಲ್ಲಾ ಪಾತ್ರನೂ ಒಪ್ಕೊಂಡು ಮಾಡೋಕೆ ನಾನೇನ್ ಆಕ್ಟರ್ ಅಲ್ಲ. ಆಮೇಲೆ ಆಕ್ಟಿಂಗ್ ಸ್ಕೂಲ್ಸ್ ಗಳಿಗೆ ಹೋಗಿಲ್ಲ, ನನ್ಗೆ ಆ ಬ್ಯಾಕ್ ಗ್ರೌಂಡ್ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆಕ್ಟರ್ ಆಗ್ಬೇಕಂತ ಅನ್ಕೊಂಡವನೇ ಅಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ, ಮನೆಗ್ ಬಂದೆ, ಯೋಚನೆ ಮಾಡಿದೆ. ಆಮೇಲೆ ಬೇಸಿಕಲಿ ಅಂದ್ರೆ ನನಗೆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡೋ ಸ್ವಭಾವ ಜಾಸ್ತಿ. ಚಿಕ್ಕ ಹುಡುಗನ ಇದ್ದ ನನ್ನ ಕೈಲಿ ಏನಾಗಲ್ಲ ಅದನ್ನ ಟ್ರೈ ಮಾಡ್ಬೇಕು ಅನ್ನೋದು ನನ್ಗೆ ಯಾವಾಗ್ಲೂ ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಸೊ ಆಯ್ತು, ಒಂದು ಆಪರ್ಚುನಿಟಿ ಬಂದಿದೆ, ಮಿಸ್ ಮಾಡ್ಕೊಳ್ಳೋದು ಬೇಡ, ಮಾಡ್ಬೇಡ ಅಂತ ಅಂದ್ಬಿಟ್ಟು ಮನ್ಸಿಗೆ ಬಂತು. ಆಮೇಲೆ ಬಂದು ಹೇಳ್ದೆ, ಆಯ್ತು ಮಾಡ್ತೀನಿ, ಬಟ್ ನನಗೆ ಸ್ವಲ್ಪ ಇನ್ಪುಟ್ಸ್ ಬೇಕು. ನಾನು ಯಾವ ತರ ಆಕ್ಟ್ ಮಾಡ್ಬೇಕು, ನನ್ಗೆ ನನ್ಗೆ ಯಾವ ತರ ಕೊಡ್ತೀರಾ, ಇನ್ಪುಟ್ಸ್ ಕೊಡ್ತೀರಾ ಅಂತಂದಾಗ ಅವ್ರು ನನ್ಗೆ ಒಂದಷ್ಟು ಸಿನಿಮಾಗಳ ರೆಫರೆನ್ಸ್ ಗಳು ತೋರಿಸಿದ್ರು. ಬಿಗ್ ಆಕ್ಟರ್ಸ್ ಗಳು ಪೊಲೀಸ್ ರೋಲ್ ಮಾಡಿರೋದನ್ನೆಲ್ಲ ನನಗೆ ರೆಫರೆನ್ಸ್ ನ ಕೊಟ್ರು. ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಕ್ಯಾರೆಕ್ಟರೈಸೇಷನ್ ಏನ್ ಇವ್ರು ಬರ್ದಿದ್ದಾರೆ, ಪೊಲೀಸ್ ಅಂತ ನೀವೇನ್ ಹೇಳಿದ್ರಿ, ಆ ಪೊಲಿತನ ಇರ್ಬೇಕು, ಪೊಲೀಸ್ ಆಗಿರ್ಬೇಕು. ಇಟ್ಸ್ ಮಿಕ್ಸ್ಚರ್. ಏನಕ್ಕೆ ನಗ್ತಿದ್ದೀರಾ? ಪೊಲೀಸ್ ಅಂದ್ರಲ್ಲ, ಅದಕ್ಕೆ ಅವ್ರ ನಗು ತಡೆಯಕ್ಕೆ ಆಗ್ತಿಲ್ಲ. ಸೊ ಅದೆರಡು ಬ್ಲೆಂಡ್ ಅಲ್ವಾ ಅದು. ಆಕ್ಚುಲಿ ಪೊಲೀಸ್ ಅಂದ್ರೆ ಇಟ್ಸ್ ಅ ಸೀರಿಯಸ್ ಕ್ಯಾರೆಕ್ಟರ್, ಪೋಲಿ ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್. ಎರಡನ್ನೂ ಹೆಂಗ್ ಸರ್ ಬ್ಲೆಂಡ್ ಮಾಡ್ತೀರಾ? ಸೊ ಅದೇ ಒಂದು ಮಜಾ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಚೆನ್ನಾಗಿ ಬಂದಿದೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.